ಮಾಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ, ದಟ್ ಈಸ್ ಆನ್ 13th ಆಫ್ ಜೂನ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದಾನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೇನೆ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಮಾರುತಿ ಸುಜುಕಿ. ಓಕೆನಾ? ಸೊ ಮಾರುತಿ ಸುಜುಕಿ ಸ್ಟಾಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆ, ಸೊ ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಯಾವುದು? ಈ ಝೋನ್. ಅರ್ಥ ಆಯ್ತಾ? ಇಲ್ಲಿ ನೋಡಿ, ದಿಸ್ ಝೋನ್ ವಾಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಆಗ್ತಿದ್ದು ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನಾವು ದ ಸೇಮ್ ಪ್ರೈಸ್ ಆಸ್ ಕೇಮ್ ಬ್ಯಾಕ್ ಟು ದ ಸೇಮ್ ಝೋನ್. ಅರ್ಥ ಆಯ್ತಾ? ರೀಟೆಸ್ಟ್ ಆಗಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2 ನೋಡ್ಕೊಳ್ಳಿ. ನಾನು ಫಿಬೋನಾಚಿನ ಇದೇ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೋದು, ದಿಸ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಪ್ರೈಸ್ ಈಸ್ ಲೈಯಿಂಗ್ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. 15-minute ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ, ದಿಸ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಸಿಸ್ಟಮ್ ಆಗ್ತಿದ್ದಂಗೆ ಬೈ ಮಾಡ್ತೀರಾ ಅಂದರೆ, ಪ್ರೈಸ್ ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಬೈ ವೆನ್ ಪ್ರೈಸ್ ಕ್ರಾಸಸ್ 12,400. ಅರ್ಥ ಆಯ್ತಾ? 12,400 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 12,450 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಟಾಪ್, ದಟ್ ಈಸ್ 12,500. ಅರ್ಥ ಆಯ್ತಾ? 12,400 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 12,450 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 12,500 will be your target number 2. ಓಕೆನಾ? ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಗೈಸ್ ಆಬ್ವಿಯಸ್ಲಿ ಪ್ರೈಸು ಈ ಸಪೋರ್ಟ್ ಝೋನ್ ಬ್ರೇಕ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಸೊ ದಟ್ಸ್ ವೆನ್ ಯು ವಿಲ್ ಗೆಟ್ 2 ಕನ್ಫರ್ಮೇಷನ್ ಫಾರ್ ಸೆಲ್ಲಿಂಗ್. ಒಂದು, ಈ ಸಪೋರ್ಟ್ ಝೋನ್ ಬ್ರೇಕ್ ಆಗುತ್ತೆ, ಆ್ಯಂಡ್ ದ ಅದರ್ ಇಸ್ ಪ್ರೈಸ್ ಬ್ರೇಕ್ಸ್ ಫಿಬೋನಾಚಿಸ್ 618 ಲೆವೆಲ್. ಫಿಬೋನಾಚಿದು 618 ಲೆವೆಲ್ಸ್ ಏನಾದರೂ ಮೇಲ್ಗಡೆಯಿಂದ ಕೆಳಗಡೆ ಬ್ರೇಕ್ ಆದರೆ ಪ್ರೈಸು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ, ಡೌನ್ ಟ್ರೆಂಡ್. ಓಕೆನಾ? ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 12,250. ಅರ್ಥ ಆಯ್ತಾ? 12,250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 12,200. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬಿ 12,150. ಅರ್ಥ ಆಯ್ತಾ? 12,250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 12,200 ಆರ್ ಎಲ್ಸ್ 12,180 ಇಲ್ಲೂ ಇಡ್ಬೋದು ನೀವು ಟಾರ್ಗೆಟ್ನ. ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ ಟಾರ್ಗೆಟ್ ನಂಬರ್ 1 ವಿಲ್ ಕಮ್ಸ್ ಅರೌಂಡ್ ದಿಸ್ ಝೋನ್. ಸೊ 12,250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 12,200 or 12,180 will be your target number 1. 12,150 will be your target number 2. ಅರ್ಥ ಆಯ್ತಾ? Okay guys, now let us move on to the next stock. So guys, next stock ಬಂದು UPL. ಓಕೆನಾ? UPL on a 1 hour time frame, what you guys can see here is, ನೋಡಿ, ನಾನು ಫಿಬೋನಾಚಿ ಎಳಿತೀನಿ ಈ ಬಾಟಮಿಂದ ಈ ಟಾಪ್ವರೆಗೂ ಎಳಿತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸು ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ, ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ನೆಕ್ಸ್ಟು, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15-minute ಟೈಮ್ ಫ್ರೇಮಲ್ಲಿ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ನೋಡಿ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ.
So this trend line was acting as a resistance, resistance, resistance. Here it was acting as an resistance. ಅರ್ಥ ಆಯ್ತಾ? ನೋಡಿ ಈ ಪಾಯಿಂಟ್ ಅಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಓಕೆ, ಬ್ರೇಕ್ಔಟ್ ಕೊಟ್ಟು ಸೇಮ್ ಟ್ರೆಂಡ್ ಲೈನ್ ನ ರೀಟೆಸ್ಟ್ ಮಾಡಿದೆ. ಅರ್ಥ ಆಯ್ತಾ? ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ ಇಸ್ ಪಾಯಿಂಟ್ ನಂಬರ್ 2. ಅರ್ಥ ಆಯ್ತಾ? ಒಂದು, ಪ್ರೈಸ್ ಇಸ್ ಕರೆಂಟ್ಲಿ ಆನ್ ಅ 1 hour time frame. Price is currently on Fibonacci 618 level on 15-minute time frame. ಬ್ರೇಕ್ಔಟ್ ಅಂಡ್ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ ಫಸ್ಟು. ಓಕೆನಾ? ಸೊ ಯಾವ ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡ್ತೀರಾ ಅಂದರೆ, ನೋಡಿ ಪ್ರೈಸು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ದಟ್ ಈಸ್ ಬೈ ವೆನ್ ಪ್ರೈಸ್ ಕ್ರಾಸಸ್ 634 ಲೆವೆಲ್ಸ್. ಅರ್ಥ ಆಯ್ತಾ? 634 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್. ದಟ್ ಈಸ್ ಟಾರ್ಗೆಟ್ ನಂಬರ್ 1 ವಿಲ್ ಬಿ 637 or 638 will be our target number 1. Target number 2 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ದಟ್ ವಿಲ್ ಬಿ 641. ಅರ್ಥ ಆಯ್ತಾ? ಗೊತ್ತಾಯ್ತು ಟಾರ್ಗೆಟ್ ಚಿಕ್ಕಾಯಿತು ಅಂತ. ಏನಕ್ಕಂದ್ರೆ ಸ್ಟಾಕ್ ಪ್ರೈಸ್ ಅರೌಂಡ್ 600 ಅಲ್ಲಿದೆ. ಸೊ ಯು ಹ್ಯಾವ್ ಟು ಏಮ್ ಫಾರ್ ಸ್ಮಾಲರ್ ಟಾರ್ಗೆಟ್ಸ್. ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 634, 637 or 638 will be your target number 1. 641 will be your target number 2. Target number 2, this top. ಅರ್ಥ ಆಯ್ತಾ? This was related to buying. Now let us talk about selling. ಸೆಲ್ ಯಾವ ಲೆವೆಲ್ಸ್ ಅಲ್ಲಿ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 630 ಲೆವೆಲ್ಸ್. ಅರ್ಥ ಆಯ್ತಾ? ಅಂದರೆ ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆದಂಗೆ ಸೆಲ್ ಮಾಡಿ. ಆವಾಗ 1 hour ಟೈಮ್ ಫ್ರೇಮಲ್ಲಿ, ಆಸ್ ಐ ಟೋಲ್ಡ್ ಇನ್ ದ 1 hour ಟೈಮ್ ಫ್ರೇಮ್, the price is on Fibonacci 618 levels. So if price breaks 630 levels, this Fibonacci 618 levels also gets break. ಅಂದರೆ ಅದು ಬ್ರೇಕ್ ಆಗುತ್ತೆ. ಸೊ 630 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 625, ಟಾರ್ಗೆಟ್ ನಂಬರ್ 2 ಬಂದು 620. ಅರ್ಥ ಆಯ್ತಾ? ದಿಸ್ ಝೋನ್. ಓಕೆನಾ? ಬೇಕಾದ್ರೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಬರುತ್ತೆ ನಿಮ್ಮದು ಟಾರ್ಗೆಟ್ ನಂಬರ್ 1. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಇಲ್ಲಿ ಬರುತ್ತೆ. ದಿಸ್ ಝೋನ್ ವಿಲ್ ಬಿ ಟಾರ್ಗೆಟ್ ನಂಬರ್ 1, ಟಾರ್ಗೆಟ್ ನಂಬರ್ 2 ವಿಲ್ ಬಿ ದಿಸ್ ಝೋನ್. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್